ಇತ್ತೀಚಿನ ದಿನಗಳಲ್ಲಿ ರೈತರು ವ್ಯವಸಾಯ ಮಾಡೋದು ತುಂಬ ಕಷ್ಟಕರವಾಗಿದೆ. ಏಕಪ್ಪ ಅಂತಂದರೆ ಭೂಮಿ ಸಾಗುವಳಿ ಇದ್ರೂ ಹಲವಾರು ಕಾರಣಗಳಿಂದ ರೈತರು ಬೇಸಾಯ ಮಾಡೋದನ್ನು ನಿಲ್ಲಿಸ್ತಾ ಇದ್ದಾರೆ. ಹಲವಾರು ಕಾರಣಗಳಿರ್ಬೋದು. ಕೆಲವರಿಗೆ ಹಣದ ಪ್ರಾಬ್ಲಮ್ ಇರ್ಬೋದು, ಅಥವಾ ದನಕರುಗಳ ತೊಂದರೆ ಇರ್ಬೋದು, ಮನೆಯಲ್ಲಿ ಕೂಲಿ ಕಾರ್ಮಿಕರ ಪ್ರಾಬ್ಲಮ್ ಇರ್ಬೋದು. ಈ ಥರ ಸಮಸ್ಯೆಗಳು ಜಾಸ್ತಿಯಾಗಿ ರೈತರು ಇವತ್ತು ವಲಸೆ ಹೋಗಿ ಬೇಸಾಯ ಪದ್ಧತಿ ಬೇಡ ಅಂಥೇಳಿ ಕೆಲವರು ನಿಲ್ಲಿಸಿರುವಂಥ ಅನಿವಾರ್ಯತೆಗಳು ಕಂಡುಬರ್ತಾ ಇದೆ. ಇವಾಗ ಸಣ್ಣ ರೈತರು ಅಥವಾ ದೊಡ್ಡ ರೈತರು ಒಂದು ನೆಡುತೋಪು ಅಥವಾ ಬೌಂಡ್ರಿ ಪ್ಲಾಂಟೇಷನು, ಬ್ಲ್ಯಾಕ್ ಪ್ಲಾಂಟೇಷನ್ ಅಂತ ಹೇಳಿ ಈ ಥರ ಮಾಡೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗ್ತದೆ. ಹೇಗಪ್ಪ ಅಂತ ಹೇಳಿದ್ರೆ, ರೈತರು ಒಂದು ಸಲ ಸ್ವಲ್ಪ ಇನ್ವೆಸ್ಟ್ ಮಾಡಿ ಕಡಿಮೆ ಖರ್ಚಿನಲ್ಲಿ ಒಂದು ಎಕರೆ ಭೂಮಿನಲ್ಲಿ ಕನಿಷ್ಠ ಒಂದು 500ರಿಂದ 1,000 ಗಿಡಗಳನ್ನ ನೆಟ್ಟರು ಅಂತ ಹೇಳಿದ್ರೆ, ಕೆಲವು 8-10 ವರ್ಷದ ಕಳೆದ ನಂತರ 50,000, 60,000, 1 ಲಕ್ಷ ತನಕ ಆದಾಯ ಆಗೋ ಸಾಧ್ಯತೆಗಳಿದೆ. ಮರಮುಟ್ಟುಗಳನ್ನ ಮನೆಗಾಗೋಷ್ಟನ್ನು ಉಪಯೋಗಿಸ್ಕೋಬೋದು, ಹೊರಗಡೆ ಮಾರಾಟ ಮಾಡ್ಬೋದು, ಮನೆಗೆ ಬೇಕಾದಂಥ ಸೌದೆಗಳಿಗಾಗುತ್ತೆ. ಅದರಲ್ಲಿ ಬಿದ್ದಂಥ ಎಲೆಗಳು ಒಳ್ಳೆ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಮುಂದೆ ಅವರ ಹಣಕಾಸಿನ ಪ್ರಾಬ್ಲಮ್ ಬಂತು ಅಂತ ಹೇಳಿದಾಗ ಅವರು ಮರನ ಮಾರಿ ಬೇಕಾದ್ರೆ ಜೀವನ ಮಾಡ್ಬೋದು. ಈ ಥರ ಕಾರ್ಯಕ್ರಮಗಳು ಮಾಡ್ಕೊಂಡಾಗ ನೆಡುತೋಪು ಅಥವಾ ಬೌಂಡ್ರಿ ಪ್ಲಾಂಟೇಷನ್ ಮಾಡೋದು ಭಾಳ ಅನುಕೂಲ ಅಂಥೇಳಿ ನನ್ನ ಒಂದು ಈ ಸಜೆಷನ್ ಇದೆ. ನೋಡಿ, ಇದು ಭೂಮಿಯಲ್ಲಿ ನೆಡುತೋಪು ಮಾಡಿರೋದು ಕಾಡುಗಿಡಗಳನ್ನು. ಇದು ಒಂದು ಗಿಡದಿಂದ ಗಿಡಕ್ಕೆ 5 ಅಡಿ ಇದೆ. ಮಧ್ಯಂತರ ಬೇಸಾಯನ ಮಾಡ್ಬೋದು. ಈ ಥರ ಬ್ಲ್ಯಾಕ್ ಪ್ಲಾಂಟೇಷನ್ ಮಾಡೋದ್ರಿಂದ ಮುಂದೆ ಭಾಳ ರೈತರಿಗೆ ಅನುಕೂಲ ಆಗ್ತದೆ. ಸಾಧಾರಣ ಒಂದು 5 ವರ್ಷ 6 ವರ್ಷ ತನಕ ಮಧ್ಯಂತರ ಬೇಸಾಯ ಮಾಡ್ಕೊಂಡು ಹೋಗ್ಬೋದು. ಬೇರೆ ಬೆಳೆ ಏನಾದ್ರು ಬೆಳ್ಬೋದು, ಜೋಳ, ತಡ್ನಿ, ಅಲಸಂದೆ, ಮತ್ತು ಈ ಇದು ಬರುತ್ತೆ ನೋಡಿ, ಹಂಬನ ಬೆಳೆಗಳು, ಹೀರೆ, ಪಡೋಲ, ಹಾಗಲ, ಈ ಥರದ ಬೆಳೆನೂ ಇದ್ರ ಮಧ್ಯದಲ್ಲಿ ಬೆಳ್ಕೊಬೋದು. ಈಗ ನೀವು ನೆಡುತೋಪು ವಿಧಾನ ಅಂತ ಹೇಳಿದ್ರಿ. ಈ ನೆಡುತೋಪು ವಿಧಾನ ಅಂದ್ರೆ ಏನು? ನೆಡುತೋಪು ಅಂದರೆ ಹಲವಾರು ಜಾತಿ ಕಾಡು ಸಸಿಗಳನ್ನು ಒಂದೇ ಜಾಗದಲ್ಲಿ ಅಥವಾ ಒಂದು ಅರ್ಧ ಎಕರೆ ಅಥವಾ 1 ಎಕರೆ ಭೂಮಿನಲ್ಲಿ ವಿಧ ವಿಧವಾದ ಕಾಡು ಜಾತಿ ಸಸಿಗಳನ್ನ ಒಂದೇ ಜಾಗದಲ್ಲಿ ನೆಡೋದನ್ನು ನೆಡುತೋಪು ಅಂತ ಹೇಳ್ತಾರೆ. ಮತ್ತು ಈ ಬೌಂಡ್ರಿ ಪ್ಲಾಂಟೇಷನ್ ಅಪ್ಪ ಅಂದ್ರೆ ಏನಂದರೆ, ಹೊಲದ ಸುತ್ತ ಬದುಗಳೇನಿದೆ, ಬದು ಸುತ್ತ ಹಾಕ್ತಾರಲ್ಲ, ಅದು ಬೌಂಡ್ರಿ ಪ್ಲಾಂಟೇಷನ್ ಅಂತೇಳಿ. ಈ ನೆಡುತೋಪು ಅಂತ ಹೇಳಿದ್ರಲ್ಲ, ಇದರಲ್ಲಿ ಯಾವ್ಯಾವ ಥರ ಗಿಡಗಳನ್ನ ಹಾಕ್ಬೋದು? ನೆಡುತೋಪಿನಲ್ಲಿ ನೋಡಿ, ಸಿಲ್ವರು, ಹರ್ಕ್ಯುಲೆಸ್ಸು, ನೀಲಗಿರಿ, ಈ ಸರ್ವೆ ಗಿಡ ಅಂತ ಬರುತ್ತೆ, ಗಾಳಿ ಗಿಡ ಅಂತೇಳಿ, ಗಾಳಿ ಗಿಡ, ಸೀಮೆ ತಂಡಿ, ಮತ್ತು ಹೆಬ್ಬೇವು, ಮತ್ತು ತೇಗ, ಇವನ್ನೆಲ್ಲ ನೆಡುತೋಪು ಮಾಡೋದ್ರೆ ಬೆಳೆಸ್ಬೋದು. ಅಲ್ಲ, ಈಗ ಕೆಲವರು ಹೇಳ್ತಾ ಇದ್ದಾರೆ ನೀಲಗಿರಿನ ಹಾಕಬಾರ್ದು, ಬೆಳಿಬಾರ್ದು ಅಂತ ಹೇಳ್ತಾ ಇರಲ್ಲ, ಆ ನೀಲಗಿರಿನ ಬೆಳಿಬೋದಾ ನಾವು? ಇಲ್ಲ, ಹಾಗೇನಿಲ್ಲ. ನೀಲಗಿರಿನ ಸಪ್ರೇಟಾಗಿ ಒಂದು ಪ್ಲಾಟಲ್ಲಿ ಹಾಕಬಾರ್ದು ಅಷ್ಟೇ. ಮಿಕ್ಸ್ ಆಗಿ ಎಲ್ಲ ಕಾಡುಗಿಡಗಳ ಜೊತೆಲಿ ಹಾಕ್ಬೋದು. ಅಥವಾ ವೇಸ್ಟೇಜು, ಬಂಜರು ಭೂಮಿ, ಇಂಥ ಜಾಗಗಳಲ್ಲಿ ನೀಲಗಿರಿನ ಬೆಳೆಸೋದ್ರಿಂದ ಏನು ತೊಂದರೆ ಏನಾಗಲ್ಲ. ಬೌಂಡ್ರಿ ಪ್ಲಾಂಟೇಷನ್ ಅಂತ ಹೇಳಿದ್ರೆ, ಸಣ್ಣ ರೈತರು ತಮ್ಮ ಹೊಲಗಳಲ್ಲಿ ಬದುಗಳಿರ್ತಾವಲ್ಲ, ಬದು ಸುತ್ತ ಹಾಕೋದಕ್ಕೆ ಬೌಂಡ್ರಿ ಪ್ಲಾಂಟೇಷನ್ ಅಂತ ಹೇಳ್ತಾರೆ. ಕನಿಷ್ಠ ಒಬ್ಬ ಸಣ್ಣ ರೈತರು ಒಂದು 500ರಿಂದ 1,200 ಗಿಡ ತನಕ ಬೌಂಡ್ರಿ ಪ್ಲಾಂಟೇಷನ್ ಮಾಡ್ಬೋದು. ದೊಡ್ಡ ರೈತರು ಅಂತ ಹೇಳಿದ್ರೆ ಒಂದು 1,200ರಿಂದ 10,000, 5 ಎಕರೆ ಭೂಮಿ ತನಕ ಈ ಬೌಂಡ್ರಿ ಪ್ಲಾಂಟೇಷನ್ನು, ಬ್ಲ್ಯಾಕ್ ಪ್ಲಾಂಟೇಷನ್ ಮಾಡ್ಬೋದು. ಏನು ತೊಂದರೆ ಏನಿಲ್ಲ. ಈ ಬೌಂಡ್ರಿ ಪ್ಲಾಂಟೇಷನ್ ಮಾಡೋರು ಕನಿಷ್ಠ ಒಂದು 500 ಗಿಡಗಳನ್ನಾರು ನೆಡ್ಬೋದು. ದೊಡ್ಡ ರೈತರು ಏನಾರು ಜಾಸ್ತಿ ಮಾಡ್ತೀನಿ ಅಂದರೆ 5 ಎಕರೆ ತನಕ ಮಾಡ್ಬೋದು. 1,000ರಿಂದ 1,200 ಸಸಿಗಳನ್ನ ನೆಡ್ಬೋದು. ಒಂದು ಗಿಡದಿಂದ ಒಂದು ಗಿಡಕ್ಕೆ 5 ಅಡಿ ಗ್ಯಾಪ್ ಇದೆ ನೋಡಿ. ಈ ಮಧ್ಯಂತರ ಬೇಸಾಯನ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಮಧ್ಯದಲ್ಲಿ ಜೋಳ ಹಾಕಿದ್ದಾರೆ ನೋಡಿ. ಈಗ ಈ ಗಿಡಗಳು ಏನು ನೋಡ್ತಾ ಇದ್ದೀರಿ, ಈ ಗಿಡಗಳು ನೆಟ್ಟು 1 ವರ್ಷ ಆಗಿದೆ. ಇವು 8 ವರ್ಷದ ನಂತರ ಕಟಾವು ಬರುತ್ತೆ. ಇದು ಒಳ್ಳೆ ಮರ ಮುಟ್ಟಿಗೂ ಬರುತ್ತೆ. ಹರ್ಕ್ಯುಲೆಸ್ ಮರ ಇರೋದ್ರಿಂದ ಇದು ಕೊಂಬೆಗಳೆಲ್ಲನೂ ಸೌದೆಗೆ ಉಪಯೋಗಿಸ್ಕೋಬೋದು. ಈ ಬ್ರಾಂಚಸ್ಗಳೆಲ್ಲ ಕಟ್ ಮಾಡಿದ್ದು ಉಳಿದಿದ್ದು ವೇಸ್ಟೇಜ್ ಸೊಪ್ಪು ಬರುತ್ತೆ ನೋಡಿ, ಇದೆಲ್ಲ ಮಲ್ಚಿಂಗ್ ಮಾಡಿದ್ರೆ ಅದೇ ವ್ಯವಸಾಯದ ಒಳ್ಳೆ ರಸಗೊಬ್ಬರ ಆಗ್ತದೆ ಈ ಭೂಮಿ ಒಳಗಡೆ. ಈ ಗಿಡ ಏನು ನೋಡ್ತಾ ಇದ್ದೀರಿ, ಇದು ಹೀರೆ ಗಿಡ. ಇದನ್ನು ಹಬ್ಸಿದ್ರೆ ಈ ಬೇಲಿನ ಮೇಲೆಲ್ಲ ಹಬ್ಬಿ ಕಾಯಿಗಳನ್ನು ಬಿಡುತ್ತೆ. ಮನೆಗೆ ಉಪಯೋಗ ಆಗುವಂಥ ತರಕಾರಿನೂ ಸಹ ಈ ಬೌಂಡ್ರಿನಲ್ಲಿ ಬೆಳ್ಕೋಬೋದು. ಸಿಲ್ವರ್ ಗಿಡ ನೋಡ್ತಾ ಇದ್ದೀರಿ, ಇದು ನೆಟ್ಟು 1 ವರ್ಷ ಆಗಿದೆ. ಒಂದು ಸಿಲ್ವರ್ದಿಂದ ಮತ್ತೊಂದು ಸಿಲ್ವರ್ ಗಿಡಕ್ಕೆ 15 ಅಡಿ ಅಂತರ ಇರಬೇಕು. ಮಧ್ಯಂತರದಲ್ಲಿ ಬೇರೆ ಕಾಡು ಜಾತಿ ಗಿಡಗಳನ್ನ ನೆಟ್ಕೋಬೋದು. ಉದಾಹರಣೆಗೆ ಹರ್ಕ್ಯುಲೆಸ್ಸು, ತೇಗ, ಈ ಥರ ಜಾತಿ ಸಸಿಗಳನ್ನ ಮಧ್ಯಂತರದಲ್ಲಿ ನೆಟ್ಕೋಬೋದು. ಈಗೇನು ಇಲ್ಲಿ ಮಧ್ಯಂತರದಲ್ಲಿ ಶುಂಠಿ ಬೆಳೆ ನೋಡ್ತಾ ಇದ್ದೀರಿ, ಇದು ಕಡಿಮೆ ಭೂಮಿ ಇರೋವಂಥವ್ರು ಸುತ್ತ ಬೇಲಿಗಳ ಸುತ್ತ ಕಾಳು ಗಿಡಗಳನ್ನು ನೆಟ್ಟು ಮಧ್ಯದಲ್ಲಿ ಈ ರೀತಿ ಶುಂಠಿ ಮಧ್ಯಂತರ ಬೇಸಾಯ ಮಾಡ್ಕೊಂಡು ಇದರಿಂದ ಭಾಳ ಆದಾಯ ಪಡಿಬೋದು.
ಈ ಕನಿಷ್ಠ ಒಂದು ಎಕರೆಗೆ 500ರಿಂದ 600 ಕಾಡು ಜಾತಿ ಸಸಿಗಳನ್ನು ಸುತ್ತ ಬೌಂಡ್ರಿಗಳಲ್ಲಿ ನೆಟ್ಕೋಬೋದು. ಈಗೇನು ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಇದು ಹೆಬ್ಬೇವು. ಇದು ನೆಟ್ಟು ಒಂದು 7ರಿಂದ 8 ತಿಂಗಳಾಗಿದೆ ಅಷ್ಟೇ. ಇದು ಕೇವಲ ಒಂದು 8ರಿಂದ 10 ವರ್ಷಕ್ಕೆ ಒಳ್ಳೆ ಒಂದು ಉಪಯೋಗಕ್ಕೆ ಬರುವಂಥ ಒಂದು ಮರ ಮುಟ್ಟಾಗ್ತದೆ ನೋಡಿ. ಈಗ ನೀವು ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ವೇಸ್ಟೇಜ್ ಭೂಮಿ. ಈ ವೇಸ್ಟೇಜ್ ಭೂಮಿನಲ್ಲಿ ನೋಡಿ ನೀಲಗಿರಿ ನೆಟ್ಟಿದ್ದಾರೆ, ಸಿಲ್ವರ್ ನೆಟ್ಟಿದ್ದಾರೆ, ಮತ್ತು ಅಕೇಸಿಯಾ ನೆಟ್ಟಿದ್ದಾರೆ. ಈ ರೀತಿ ಮಧ್ಯಂತರ ಬೇಸಾಯಗಳನ್ನ ಈ ವೇಸ್ಟೇಜ್ ಭೂಮಿನಲ್ಲಿ ಕೇವಲ 7 ವರ್ಷದೊಳಗಡೆ ನೀಲಗಿರಿ ಕಟಾವು ಬರ್ತದೆ. ಇದರಿಂದ ರೈತರಿಗೆ ಆದಾಯನೂ ಜಾಸ್ತಿ ಆಗುತ್ತೆ. ನಂತರ 7 ವರ್ಷದ ನಂತರ ಮತ್ತೆ 4 ವರ್ಷಕ್ಕೆ ಮತ್ತೆ ಆವಾಗವಾಗ ಕಟಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ, ಈ ರೀತಿ ರೈತರು ಕಟಾವು ಮಾಡ್ಕೊಂಡು ಆ ಗಿಡದಿಂದ ಬರುವಂಥ ಮರಗಳನ್ನು ಮಾರಾಟ ಮಾಡಿದ್ರೆ ದುಡ್ಡಿನಿಂದ ಅವರ ಆದಾಯನೂ ಇಂಪ್ರೂವ್ ಆಗ್ತದೆ, ರೈತರ ಜೀವನ ಶೈಲಿ ಏನಾಗ್ತದೆ ಉತ್ತಮವಾಗ್ತದೆ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ. ಈ ನೆಡುತೋಪು ವಿಧಾನ ಅಂತ ಹೇಳಿದ್ರಲ್ಲ, ಇದನ್ನ ಮಾಡೋದ್ರಿಂದ ಯಾವ್ಯಾವ ಅನುಕೂಲಗಳಿದೆ? ಈ ಮರಗಳಿಂದ ಉದುರುವಂಥ ಎಲೆಗಳಿಂದ ಭೂ ಹೊದಿಕೆ ಆಗ್ತದೆ. ಭೂ ಹೊದಿಕೆ ಆಗೋದು ಎಲೆಗಳು ಯಾವಾಗ ಜಾಸ್ತಿ ಉದುರಿ ಗೊಬ್ಬರಗಳಾಗ್ತದೋ ಅಲ್ಲಿ ಸೂಕ್ಷ್ಮ ಜೀವಾಣುಗಳು ಜಾಸ್ತಿಯಾಗಿ ಜೈವಿಕ ಕ್ರಿಯೆ ನಡೆದು ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ರೈತರಿಗೆ ಅನುಕೂಲ ಆಗುವ ಸಾಧ್ಯತೆಗಳಿದೆ. ಈ ರೀತಿ ನೆಡುತೋಪು ಮಾಡೋದ್ರಿಂದ ಏನಪ್ಪ ರೈತರಿಗೆ ಉಪಯೋಗ ಅಂತ ಹೇಳಿದ್ರೆ, ನಿರಂತರವಾಗಿ ಬೇಸಾಯ ಮಾಡುವಂಥದ್ದು ಬೇಕಾಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕೆಲವರಿಗೆ ಈ ಕೂಲಿ ಆಳುಗಳ ಸಮಸ್ಯೆ ಇರ್ತದೆ. ದನಗಳು ಉಳುಮೆ ಮಾಡೋದಕ್ಕೆ ಟ್ಯಾಕ್ಟ್ರು ಅಥವಾ ಉಳೋದಕ್ಕೆ ದನಗಳು ಬೇಕಾಗಿರುತ್ತದೆ. ಅವಕ್ಕೆಲ್ಲ ಹಣ ದುಡ್ಡು ಇವೆಲ್ಲ ವೇಸ್ಟ್ ಮಾಡಬೇಕಾಗ್ತದೆ. ಅದ್ರ ಬದಲು ಈ ಕೆಲವು ಪ್ಲಾಂಟೇಷನ್, ಬ್ಲ್ಯಾಕ್ ಪ್ಲಾಂಟೇಷನ್ ಅಥವಾ ಬ್ರೌನ್ ಪ್ಲಾಂಟೇಷನ್ ಮಾಡ್ತು ಅಂತ ಹೇಳಿದ್ರೆ ಈ ಎಲ್ಲ ರೀತಿಯ ಶ್ರಮ ಕಡಿಮೆ ಆಗ್ತದೆ, ಕೂಲಿ ವೆಚ್ಚಗಳೆಲ್ಲ ಕಡಿಮೆ ಆಗ್ತದೆ, ದುಡ್ಡು ಉಳಿಯುತ್ತದೆ. ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡಿಬೋದು. ಈ ಯಾವುದೇ ರೈತರು ಬೇಕಾದ್ರೆ ಇದನ್ನು ಸಣ್ಣ ಪುಟ್ಟ ರೈತರು, ದೊಡ್ಡ ರೈತರು ಯಾರು ಬೇಕಾದರೂ ಈ ಪ್ಲಾಂಟೇಷನ್ ಮಾಡ್ಬೋದು. ನೋಡಿ, ಈ ಥರ ಖಾಲಿ ಇರೋ ಜಾಗಗಳಲ್ಲಿ ನೆಡುತೋಪು ಮಾಡೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗ್ತದೆ. ಇದು ಈ ಥರ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ರೈತರಿಗೆ ಬೇಕಾದಂಥ ಮರ ಮುಟ್ಟುಗಳು, ಸೌದೆಗಳು ಎಲ್ಲ ಸ್ವಂತಕ್ಕೆ ಉಪಯೋಗಿಸ್ಕೋಬೋದು. ಇದರಿಂದ ಬೀಳೋತಕ್ಕಂಥ ಸೊಪ್ಪು ಏನಿದೆ, ಎಲೆಗಳು, ಅದರಿಂದ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ಥರ ರೈತರುಗಳು ಹೆಚ್ಚಿನ ಖರ್ಚು ಮಾಡದಲ್ಲೇ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚಿನ ಆದಾಯ ಪಡ್ಕೊಳ್ಳೋದಕ್ಕೆ ಈ ನೆಡುತೋಪು ವಿಧಾನ ಭಾಳ ತುಂಬ ಅನುಕೂಲವಾಗಿದೆ. ಎಲ್ಲ ನಮ್ಮ ರೈತ ಬಾಂಧವರು ಈ ಕಾರ್ಯಕ್ರಮನ ಹಮ್ಮಿಕೊಂಡ್ರೆ ತುಂಬ ಆದಾಯನ ನಿರೀಕ್ಷಣೆ ಮಾಡ್ಬೋದು ಅಂಥೇಳಿ ಈ ಮುಖಾಂತರ ರೈತರಿಗೆ ನಾನು ಸಂದೇಶನ ನೀಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೋಡಿ, ಈ ಥರ ಮರ ಬೆಳೆದು ನಿಂತ್ಕೊಂಡಿರೋ ಮರಗಳನ್ನ ಮಾರಾಟ ಮಾಡಿದ್ರೆ ಅತಿ ಹೆಚ್ಚಿನ ಬೆಲೆ ಸಿಕ್ಕಿ ರೈತರ ಜೀವನ ಶೈಲಿ ತುಂಬ ಚೇಂಜ್ ಆಗುತ್ತೆ. ದಯವಿಟ್ಟು ರೈತರು ಎಲ್ಲರೂ ಈ ರೀತಿ ನೆಡುತೋಪನ ಮಾಡಬೇಕು ಅಂಥೇಳಿ ಈ ಮುಖಾಂತರ ಸಂದೇಶನ ನೀಡ್ತಾ ಇದ್ದೀವಿ. ಶಿವರುದ್ರಾಚಾರ್ಯ ಅವರೇ, ಇದುವರೆಗೆ ನೀವು ನಮಗೆ ಈ ನೆಡುತೋಪು ವಿಧಾನ ಮತ್ತು ಬೌಂಡ್ರಿ ಪ್ಲಾಂಟೇಷನ್ ಬಗ್ಗೆ ಸಾಕಷ್ಟು ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಬೈಫ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಡಿಜಿಟಲ್ ಗ್ರೀನ್ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಒಂದು ವಂದನೆಗಳು. ಧನ್ಯವಾದ.